ಅವನು ಜೈಲಿನಲ್ಲಿ ಚಹಾ ಕುಡಿಯುವಂತೆ ನಟಿಸುತ್ತಿದ್ದಾನೆ. ಆದರೆ ಅದರಲ್ಲಿ ಮಣ್ಣು ತೋರಿಸಿಕೊಳ್ಳಲು ಅವನು ಅದನ್ನು ಸ್ವಲ್ಪ ಅಲ್ಲಾಡಿಸುತ್ತಾನೆ. ಗಾರ್ಡ್ ಬೇರೆಡೆ ನೋಡುತ್ತಿದ್ದಂತೆ ಅವನು ಅದನ್ನು ಗುಟ್ಟಾಗಿ ಕಸದ ಬುಟ್ಟಿಗೆ ಸುರಿಯುತ್ತಾನೆ. ಜೈಲಿನಿಂದ ತಪ್ಪಿಸಿಕೊಳ್ಳಲು ಮಣ್ಣನ್ನು ವಿಲೇವಾರಿ ಮಾಡಲು ಅವನು ಎಲ್ಲಾ ರೀತಿಯ ದಾರಿಗಳನ್ನು ಹುಡುಕುತ್ತಿದ್ದಾನೆ. ಮೊದಲು ಸುರಂಗದಿಂದ ಬರುವ ಮಣ್ಣನ್ನು ಬ್ಯಾಗ್ನಲ್ಲಿ ತುಂಬಿಸಲಾಗುತ್ತಿತ್ತು. ನಂತರ ಅದನ್ನು ಮೇಲಿನ ಮಹಡಿಯ ಸೆಲ್ಗೆ ಕೊಂಡೊಯ್ಯಲಾಗುತ್ತಿತ್ತು. ಅಲ್ಲಿನ ಒಂದು ರಂಧ್ರದ ಮೂಲಕ ಮಣ್ಣನ್ನು ಛಾವಣಿಯ ಸ್ಟೋರ್ ಏರಿಯಾಗೆ ಹಾಕಲಾಗುತ್ತಿತ್ತು. ಆದರೆ ಸಮಯ ಕಳೆದಂತೆ ಮಣ್ಣಿನ ಪ್ರಮಾಣ ಹೆಚ್ಚಾಗಿ ಜಾಗ ಸಾಲದಾಯಿತು. ವಿಕ್ಟರ್ ತನ್ನ ಗೆಳೆಯರೊಂದಿಗೆ ಈ ಬಗ್ಗೆ ಚರ್ಚಿಸುತ್ತಿದ್ದಾಗಲೇ ಗಾರ್ಡ್ಗಳು ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದ ತಪಾಸಣೆ ಶುರು ಮಾಡಿದರು. ಗಾರ್ಡ್ಗಳು ಕೂಗುತ್ತಾ ಎಲ್ಲಾ ಕೈದಿಗಳಿಗೆ ಹೊರಗೆ ಬರಲು ಆದೇಶಿಸಿದರು. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ಅವರಿಬ್ಬರು ಅಲ್ಲಿಂದ ಓಡಿದರು. ಏಕೆಂದರೆ ಆ ಸಮಯದಲ್ಲಿ ಇಬ್ಬರು ಗೆಳೆಯರು ಇನ್ನೂ ಸುರಂಗವನ್ನು ತೋಡುತ್ತಿದ್ದರು. ರಾಫೆಲ್ ತಕ್ಷಣ ರೂಮಿಗೆ ಹೋಗಿ ಅವರಿಗೆ ಎಚ್ಚರಿಕೆ ನೀಡಿದನು. ಇತ್ತ ವಿಕ್ಟರ್ ಮಣ್ಣು ಸಾಗಿಸುತ್ತಿದ್ದವರನ್ನು ತಕ್ಷಣ ಸರಿಯುವಂತೆ ಹೇಳಿದನು. ಆದರೆ ಸುರಂಗದ ದಾರಿ ತುಂಬಾ ಕಿರಿದಾಗಿದ್ದರಿಂದ ಅವರಿಗೆ ಬೇಗನೆ ಹೊರಬರಲು ಸಾಧ್ಯವಾಗಲಿಲ್ಲ. ಗಾರ್ಡ್ಗಳು ಹತ್ತಿರ ಬರುತ್ತಿದ್ದಂತೆ ರಾಫೆಲ್ ತಾನೇ ಮುಂದೆ ಹೋಗಿ ಅವರನ್ನು ತಡೆಯಲು ನಿರ್ಧರಿಸಿದನು. ಗಾರ್ಡ್ಗಳಿಗೆ ಅನುಮಾನ ಬಂದು ವಾಕಿ ಟಾಕಿಯಲ್ಲಿ ಹೆಚ್ಚಿನ ಭದ್ರತೆಗೆ ಕರೆ ನೀಡಿದರು. ಇದನ್ನು ಕೇಳಿದ ರಾಫೆಲ್ ಎದುರಿದ್ದ ಗಾರ್ಡನನ್ನು ಜೋರಾಗಿ ತಳ್ಳಿದನು. ಇದನ್ನು ನೋಡಿ ಉಳಿದ ಕೈದಿಗಳು ಗಲಾಟೆ ಆರಂಭಿಸಿದರು. ನೋಡುತ್ತಿದ್ದಂತೆ ಇಡೀ ಜೈಲು ಯುದ್ಧಭೂಮಿಯಂತಾಯಿತು. ನಿರಾಯುಧ ಕೈದಿಗಳು ಹೆಚ್ಚು ಹೊತ್ತು ಗಾರ್ಡ್ಗಳನ್ನು ಎದುರಿಸಲಾಗಿಲ್ಲ. ಎಲ್ಲರನ್ನೂ ಶೀಘ್ರವೇ ನೆಲಕ್ಕೆ ಕೆಡವಮಾಯಿತು. ಆದರೆ ಈ ಘರ್ಷಣೆಯು ಸುರಂಗದಲ್ಲಿ ಸಿಲುಕಿದ್ದ ಸಂಗಾತಿಗಳಿಗೆ ಅಮೂಲ್ಯ ಸಮಯವನ್ನು ಒದಗಿಸಿತು. ಅವರು ಮೊದಲೇ ಸಿದ್ಧಪಡಿಸಿದ್ದ ಇಟ್ಟಿಗೆಗಳಿಂದ ಸುರಂಗದ ಬಾಯನ್ನು ಮುಚ್ಚಿದರು. ಗೋಡೆಯ ಬಣ್ಣಕ್ಕೆ ಹೊಂದುವ ಗೋಂದಿನಿಂದ ಬಿರುಕುಗಳನ್ನು ತುಂಬಿದರು. ನಂತರ ಟೇಬಲ್ ಎಳೆದು ಎಲ್ಲವನ್ನೂ ಮರೆಮಾಡಿದರು. ಅನುಮಾನ ಬರದಂತೆ ಮೈಮೇಲಿನ ಬೆವರು ಮತ್ತು ಮಣ್ಣನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದರು. ಇದೆಲ್ಲ ಮುಗಿಯುವಷ್ಟರಲ್ಲಿ ಹೊರಗಿನ ಹೋರಾಟವು ನಿಂತಿತ್ತು. ಗಾರ್ಡ್ಗಳು ಎಲ್ಲಾ ಕೈದಿಗಳ ಬಟ್ಟೆ ಬಿಚ್ಚಿಸಿ ಮೈದಾನದಲ್ಲಿ ಮಂಡಿಯೂರಿ ಕೂರಿಸಿದರು. ಎಣಿಕೆ ಮುಗಿದ ಮೇಲೆ ಈ ಗಲಾಟೆಯ ನೇತೃತ್ವ ವಹಿಸಿದ್ದ ರಾಫೆಲ್ನನ್ನು ಏಕಾಂತ ಸೆರೆಮನೆಗೆ ಹಾಕಲಾಯಿತು. ಮುಂದಿನ ಕೆಲವು ದಿನಗಳು ಅವನಿಗೆ ಬಹಳ ಕಷ್ಟಕರವಾಗಿದ್ದವು. ಆದರೆ ಅವರ ಎಸ್ಕೇಪ್ ಪ್ಲಾನ್ ಮಾತ್ರ ಬಹಿರಂಗವಾಗಲಿಲ್ಲ. ಈ ಬಾರಿ ಅವರು ಕೂದಲೆಳೆ ಅಂತರದಲ್ಲಿ ಪಾರಾದರು. ಈಗ ಎಲ್ಲರಿಗೂ ಕೆಲಸದ ವೇಗ ಹೆಚ್ಚಿಸಬೇಕೆಂದು ಅನಿಸಿತು. ಇಲ್ಲದಿದ್ದರೆ ಎಂದಾದರೂ ಸಿಕ್ಕಿ ಬೀಳುವುದು ಖಚಿತವಾಗಿತ್ತು. ವಿಕ್ಟರ್ ಒಬ್ಬ ಇಂಜಿನಿಯರ್ ಆಗಿದ್ದರಿಂದ ಸುರಂಗದ ಒಳಗೆ